ಹೇಮಾಸ್ ಕುಕಿಂಗ್ ಚಾನೆಲ್ ಕಡೆಯಿಂದ ಎಲ್ರಿಗೂ ನಮಸ್ಕಾರ. ಬೆಳಗ್ಗೆ ಎದ್ದರೆ ಏನಪ್ಪ ತಿಂಡಿ ಮಾಡೋದು, ಬಾಕ್ಸಿಗೆ ಏನಪ್ಪ ಪ್ಯಾಕ್ ಮಾಡೋದು ಅನ್ನೋದೊಂದು ಟೆನ್ಷನ್ನು. ಪ್ರತಿನಿತ್ಯ ಮಾಡೋ ಇಡ್ಲಿ ದೋಸೆ ಬೋರ್ ಆಗಿರುತ್ತಲ್ವ. ಹಾಗಾಗಿ ಇವತ್ತು ನಾನು ನಿಮಗೆ ಹೋಟೆಲ್ ಶೈಲಿಯಲ್ಲಿ ಕಾರ್ನ್ ಕ್ಯಾಪ್ಸಿಕಮ್ ಬಾತ್ ಮಾಡೋದು ಹೇಗೆ ಅಂತ ನೋಡೋಣ. ಇದಕ್ಕೆ ಕಡಿಮೆ ಪದಾರ್ಥಗಳು ಬೇಕು, ಹಾಗೆಯೇ ತುಂಬ ಮೈಲ್ಡಾಗಿರುತ್ತೆ, ತುಂಬ ಮಸಾಲೆ ಕೂಡ ಇರೋದಿಲ್ಲ. ಇದನ್ನು ಮಾಡೋಕ್ಕೂ ಮುಂಚೆ ನೀವು ನನ್ನ ಚಾನೆಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ನ ಕ್ಲಿಕ್ ಮಾಡಿದಾಗ ನಾನು ಯಾವುದೇ ಹೊಸ ವಿಡಿಯೋ ಹಾಕಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಬನ್ನಿ ಹಾಗಿದ್ರೆ ಈ ಕಾರ್ನ್ ಕ್ಯಾಪ್ಸಿಕಮ್ ಬಾತ್ ಮಾಡೋದು ಹೇಗೆ ಅಂತ ನೋಡೋಣ. ಇದಕ್ಕೆ ನಾನಿಲ್ಲಿ ಸುಮಾರು 1 ಹಿಡಿಯಷ್ಟು ಸ್ವೀಟ್ ಕಾರ್ನ ತೊಗೊಂಡಿದ್ದೀನಿ. ಆದಷ್ಟು ಸ್ವೀಟ್ ಕಾರ್ನ್ ಇದ್ದರೆ ಒಳ್ಳೆಯದು. 1 ಹೆಚ್ಚಿರುವಂಥ ಕ್ಯಾಪ್ಸಿಕಮ್ಮು, 1 ಹೆಚ್ಚಿರುವಂಥ ಈರುಳ್ಳಿ, ಹಾಗೆ ಸ್ವಲ್ಪ ಪುದೀನ ಸೊಪ್ಪು ಒಗ್ಗರಣೆಗೆ. ಅಕ್ಕಿನ ಒಂದು 15 ನಿಮಿಷದ ಮುಂಚೆ ತೊಳೆದು ನೆನೆಸಿ ಇಟ್ಕೋಬೇಕಾಗತ್ತೆ. ಇದಕ್ಕೊಂದು ಮಸಾಲೆ ಬೇಕು. ಅದಕ್ಕೆ 1 ಟೊಮೆಟೊ, ಸ್ವಲ್ಪ ಹಸಿಮೆಣಸಿನ್ಕಾಯಿ ಅಂದರೆ ಒಂದು 6ರಿಂದ 7 ಹಸಿಮೆಣಸಿನ್ಕಾಯಿ, ಒಂದು ಸಣ್ಣ ಪೀಸಷ್ಟು ತೆಂಗಿನಕಾಯಿ, ಚಕ್ಕೆ, ಲವಂಗ, 2 ಏಲಕ್ಕಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಕಾಗುತ್ತೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲ ಅಂದರೆ ಶುಂಠಿ ಬೆಳ್ಳುಳ್ಳಿನ ಕೂಡ ಹಾಕ್ಕೋಬೋದು. ನಾನು ಇದು ರೆಡಿ ಇದ್ದಿದ್ದರಿಂದ ಅದನ್ನು ಉಪಯೋಗಿಸ್ತಾ ಇದ್ದೀನಿ. ಈಗ ಈ ಎಲ್ಲದನ್ನು ಹಾಕ್ಕೊಂಡು ಮಿಕ್ಸಿನಲ್ಲಿ ನುಣ್ಣಗೆ ರುಬ್ಕೋಬೇಕಾಗತ್ತೆ. ಯಾವುದೇ ಕಾರಣಕ್ಕೂ ತೆಂಗಿನಕಾಯಿ ಮತ್ತು ಟೊಮೆಟೊನ ಜಾಸ್ತಿ ಹಾಕ್ಕೊಳ್ಳೋಕೆ ಹೋಗಬೇಡಿ. 1 ಟೊಮೆಟೊ ಮತ್ತು ಒಂದು ಸ್ವಲ್ಪ, ಈಗ ನಾನು ತೋರಿಸಿರೋ ಅಷ್ಟು ತೆಂಗಿನಕಾಯಿ ಆದರೆ ಸಾಕು. ಮತ್ತು ಇದ್ರ ಜೊತೆಗೇನೆ ಪುದೀನ ಕೊತ್ತಂಬರಿ ಸೊಪ್ಪು ಎಲ್ಲ ರುಬ್ಬೋದೇನು ಬೇಡ. ಅದೆಲ್ಲ ರುಬ್ಬಿದಾಗ ನಿಮಗೆ ಅದು ಒಂದು ರೀತಿ ಈ ನಾವು ವೆಜಿಟೇಬಲ್ ಪಲಾವ್ ಮಾಡ್ತೀವಲ್ಲ ಆ ಟೇಸ್ಟ್ ಬಂದುಬಿಡುತ್ತೆ. ಇದು ಸ್ವಲ್ಪ ಡಿಫ್ರೆಂಟಾಗಿರಬೇಕು ಅಂದರೆ ಅದೆಲ್ಲ ರುಬ್ಬೋದು ಬೇಡ. ಈಗ ಒಂದು ಕುಕ್ಕರ್ನ ಬಿಸಿಗಿಟ್ಟು ಅದಕ್ಕೆ ಸುಮಾರು 4ರಿಂದ 5 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೋಬೇಕು. ಎಣ್ಣೆ ಕಾಯ್ತಾ ಇದ್ದಂಗೆ ಪಲಾವ್ ಎಲೆ ಹಾಕ್ಕೋಬೇಕು. ಜೊತೆಗೆ ಹೆಚ್ಚಿರುವಂಥ ಈರುಳ್ಳಿ ಮತ್ತು ಪುದೀನ ಸೊಪ್ಪನ್ನು ಹಾಕ್ಕೊಂಡು ಇವೆರಡನ್ನೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದಕ್ಕೇನು ಚಕ್ಕೆ, ಲವಂಗ, ಏಲಕ್ಕಿ ಇದೆಲ್ಲ ಹಾಕೋ ಅವಶ್ಯಕತೆ ಇಲ್ಲ. ನಾನು ಮುಂಚೆನೇ ಹೇಳ್ದಂಗೆ ಇದು ತುಂಬ ಮಸಾಲೆ ಇರೋದಿಲ್ಲ, ಮೈಲ್ಡಾಗಿರೋದ್ರಿಂದ ಒಂದು 2 ಪಲಾವ್ ಎಲೆ ಸಾಕಾಗುತ್ತೆ. ಹಾಗೆ ಸ್ವೀಟ್ ಕಾರ್ನು ಕೂಡ ನಿಮಗೆ ಹೆಚ್ಚಿಗೆ ಇಷ್ಟ ಇದ್ದರೆ ನೀವು ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಕೂಡ ಹಾಕ್ಕೋಬೋದು. ಇದು ನಿಮ್ಮ ಚಾಯ್ಸು, ನಿಮಗೆ ಎಷ್ಟು ಬೇಕೋ ಅಷ್ಟು ನೀವು ಹಾಕ್ಕೋಬೋದು. ಈ ಮಾಮೂಲಿ ಮುಸ್ಕಿನ ಜೋಳ ಬರುತ್ತಲ್ಲ ಅದೆಲ್ಲ ಬೇಡ, ಅದು ನಿಮಗೆ ಅಷ್ಟು ಟೇಸ್ಟ್ ಕೊಡೋದಿಲ್ಲ. ಸ್ವೀಟ್ ಕಾರ್ನ್ ಆದರೆ ನಿಮಗೆ ಒಳ್ಳೆ ಟೇಸ್ಟ್ ಕೊಡುತ್ತೆ. ಈಗ ಈ ಸ್ವೀಟ್ ಕಾರ್ನ ಎಣ್ಣೆನಲ್ಲಿ ಹಾಕ್ಕೊಂಡು ಒಂದು ಸ್ವಲ್ಪ ಅದನ್ನು ಬಾಡಿಸ್ಕೋಬೇಕಾಗತ್ತೆ. ಆಗ ಅದು ಒಳ್ಳೆ ರುಚಿ ಕೊಡುತ್ತೆ ನಿಮಗೆ. ಅದು ಸ್ವಲ್ಪ ಫ್ರೈ ಆಗ್ತಾ ಇದ್ದಂಗೆ ನಾವೇನು ಮಸಾಲೆ ರುಬ್ಬಿಟ್ಕೊಂಡಿದ್ವಿ ಅದನ್ನು ಇದಕ್ಕೆ ಸೇರಿಸ್ಕೋಬೇಕಾಗತ್ತೆ. ಸೇರಿಸ್ಕೊಂಡು ಇದನ್ನು ಒಂದು ಸ್ವಲ್ಪ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ನಾನು ಇದೇ ರೀತಿ ಸುಮಾರು ಬ್ರೇಕ್ಫಾಸ್ಟ್ ರೆಸಿಪಿಗಳನ್ನ ತೋರಿಸಿದ್ದೀನಿ. ಈ ವಿಡಿಯೋ ಎಂಡ್ ಸ್ಕ್ರೀನ್ನಲ್ಲಿ ನಾನು ಬ್ರೇಕ್ಫಾಸ್ಟ್ ಪ್ಲೇ ಲಿಸ್ಟ್ನ ಹಾಕಿರ್ತೀನಿ, ಒಂದು ಸರಿ ಅದನ್ನು ಚೆಕ್ ಮಾಡ್ಕೊಳ್ಳಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಒಂದು 1/4 ಚಮಚದಷ್ಟು ಅರಿಶಿನ ಹಾಕ್ಕೊಂಡು ಈ ಮಸಾಲೆ ಹೇಗೆ ಅಂದರೆ ಅದು ಪೂರ್ತಿ ನಿಮಗೆ ಸೈಡ್ನಲ್ಲಿ ಎಣ್ಣೆ ಬಿಡಬೇಕು, ಅಷ್ಟು ನೀವು ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ. ಈ ಬಾತಲ್ಲಿ ಮುಖ್ಯವಾಗಿರೋದೇನೆ ಈ ಪಾರ್ಟು. ನೀವು ಎಷ್ಟು ಚೆನ್ನಾಗಿ ಮಸಾಲೆನ ಹುರ್ಕೋತಿರೋ ಅಷ್ಟು ನಿಮಗೆ ಬಾತು ಟೇಸ್ಟ್ ಆಗಿರುತ್ತೆ. ಈಗ ನೋಡಿ, ನೀವು ನೋಡ್ತಾ ಇರ್ಬೋದು ಎಣ್ಣೆ ಎಲ್ಲ ಚೆನ್ನಾಗಿ ಬಿಟ್ಟಿದೆ, ಹಾಗೆ ಮಸಾಲೆ ಕೂಡ ಚೆನ್ನಾಗಿ ಬೆಂದಿದೆ. ಈ ರೀತಿ ಬೆಂದಬೇಕು, ಆವಾಗಲೇ ನಿಮಗೆ ಇದು ಒಳ್ಳೆ ಟೇಸ್ಟ್ ಕೊಡೋದು. ಹಾಗೆ ಸುಮಾರು ಜನ ಈ ಕುಕ್ಕರ್ ಬಗ್ಗೆ ಕೇಳ್ತಾ ಇದ್ರಿ. ಇದು 3.5 ಲೀಟರಿನ ಪ್ರೆಸ್ಟೀಜ್ ಅವರ ಸ್ವಚ್ಛ ಪ್ರೆಷರ್ ಕುಕ್ಕರು. ಇದನ್ನು ನಾನು ಈಗಾಗಲೇ ಅನ್ಬಾಕ್ಸಿಂಗ್ ಕೂಡ ಮಾಡಿದ್ದೀನಿ. ಅದರ ಲಿಂಕನ್ನು ಬೇಕಿದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಎಲ್ಲರಿಗೂ ಏನಂದರೆ ಸ್ಟೀಲ್ ಕುಕ್ಕರ್ ಅಂತಂದರೆ ತಳ ಹತ್ತಿಬಿಡುತ್ತೆ ಅನ್ನೋದು. ನೋಡಿ, ನಾನಿಲ್ಲಿ ಮಸಾಲೆನ ಚೆನ್ನಾಗಿ ಕುದಿಸಿದ್ದೀನಿ, ಆದರೂ ಕೂಡ ಸ್ವಲ್ಪ ಕೂಡ ತಳ ಹತ್ತಿಲ್ಲ. ನಾವು ಸ್ಟೀಲ್ ಕುಕ್ಕರೆಲ್ಲ ಉಪಯೋಗಿಸುವಾಗ ಆದಷ್ಟು ಲೋ ಫ್ಲೇಮ್ನಲ್ಲಿ ಕುಕ್ ಮಾಡೋ, ಅಂದರೆ ಮೀಡಿಯಮ್ ಫ್ಲೇಮ್ ಇರಬೇಕು, ಲೋ ಫ್ಲೇಮ್ ಅಲ್ಲ, ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ನೀವು ಬೇಯಿಸ್ಕೊಂಡಾಗ ಸಿಯೋ ಚಾನ್ಸಸ್ಸು ತುಂಬಾ ಕಮ್ಮಿ. ಬೇಕಿದ್ರೆ ನಾನು ಇದರ ಲಿಂಕನ್ನು ಕೊಟ್ಟಿರ್ತೀನಿ, ಅದರ ಥ್ರೂ ನೀವು ಪರ್ಚೇಸ್ ಕೂಡ ಮಾಡ್ಕೋಬೋದು.
ಈಗ ಕ್ಯಾಪ್ಸಿಕಮ್ನ ಲಾಸ್ಟಲ್ಲಿ ಹಾಕ್ಕೋಬೇಕಾಗತ್ತೆ, ಯಾಕಂದರೆ ಕ್ಯಾಪ್ಸಿಕಮ್ ಬೇಯೋದಕ್ಕೆ ತುಂಬ ಟೈಮೇ ನಡೆಯೋದಿಲ್ಲ. 1 ನಿಮಿಷ ಅದನ್ನು ಈ ಮಸಾಲೆ ಜೊತೆಗೆ ಅದು ಹೊಂದುವಷ್ಟು ನೀವು ಫ್ರೈ ಮಾಡಿಕೊಂಡ್ರೆ ಸಾಕು. ಜಾಸ್ತಿ ಇದರಲ್ಲಿ ಬೇಯಿಸ್ಕೊಳ್ಳೋದು ಬೇಡ, ಆಮೇಲೆ ನಿಮಗೆ ತಿನ್ನುವಾಗ ಆ ಕ್ಯಾಪ್ಸಿಕಮ್ ಪೀಸಸ್ಸೇ ಸಿಗ್ದಂಗೆ ಆಗಿಬಿಡುತ್ತೆ. 1 ನಿಮಿಷ ಅದನ್ನು ಫ್ರೈ ಮಾಡ್ಕೊಂಡ್ಮೇಲೆ ಇದಕ್ಕೆ ಈಗ ನೀರನ್ನು ಸೇರಿಸ್ಕೋಬೇಕು. ನಾನು ಈ ಲೋಟದಲ್ಲಿ 1 ಲೋಟದಷ್ಟು ಅಕ್ಕಿನ ತೊಗೊಂಡಿದ್ದೀನಿ. ಇದು ಸುಮಾರು 300 ಗ್ರಾಮ್ ಹಿಡಿಯುವಂಥ ಲೋಟ, ಅಂದರೆ 300 ಗ್ರಾಮ್ ಅಕ್ಕಿ ಹಿಡಿಯುವಂಥದ್ದು. ಇದಕ್ಕೆ 1 ಲೋಟ ಅಕ್ಕಿಗೆ 2 ಲೋಟ ನೀರನ್ನು ಹಾಕ್ಕೋಬೇಕು. ಇದು ಕರೆಕ್ಟ್ ಮೆಷರ್ಮೆಂಟು. ಆಗ ನಿಮಗೆ ಅನ್ನ ಉದ್ದುದ್ರಾಗಿ ಚೆನ್ನಾಗಾಗತ್ತೆ. ಆದಷ್ಟು ಬಿಸಿ ನೀರನ್ನ ಉಪಯೋಗಿಸೋದು ಒಳ್ಳೆಯದು. ಆಗ ನಿಮಗೆ ಬೇಗ ಕುಕ್ಕಿಂಗ್ ಪ್ರೋಸೆಸ್ಸು ಆಗುತ್ತೆ ಮತ್ತು ರುಚಿ ಕೂಡ ಚೆನ್ನಾಗಿರುತ್ತೆ. ಈಗ ಇದು 1 ಕುದಿ ಬರಬೇಕು. 1 ಕುದಿ ಬಂದ ನಂತರ ಅಕ್ಕಿನ ಹಾಕ್ಕೋಬೇಕಾಗತ್ತೆ. ಅದಕ್ಕೂ ಮುಂಚೆ ನೀವು ಇದರಲ್ಲಿ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ಅಂತ ಒಂದು ಸರಿ ಚೆಕ್ ಮಾಡ್ಕೊಂಡ್ಬಿಡಿ. ಈ ಟೈಮ್ನಲ್ಲಿ ಖಾರ ಅಥವಾ ಉಪ್ಪು ಕಮ್ಮಿ ಇದ್ದರೆ ನೀವು ಸೇರಿಸ್ಕೋಬೋದು. ಈಗ ಇದು 1 ಕುದಿ ಬರಲಿ. 1 ಕುದಿ ಬಂದಾಗ ಏನಾಗುತ್ತೆ ಅಂದರೆ ಮಸಾಲೆ ಎಲ್ಲ ಚೆನ್ನಾಗಿ ಹೊಂದ್ಕೊಂಡು ಬೆಂದಿರುತ್ತೆ. ಈಗ ನಾವು ಏನು ನೆನೆಸಿಟ್ಕೊಂಡಿದ್ವಿ ಅಕ್ಕಿ, ಅದನ್ನು ಇದಕ್ಕೆ ಹಾಕ್ಕೋಬೇಕಾಗತ್ತೆ. ಇದಕ್ಕೆ ನೀವು ಬಾಸುಮತಿ ಅಕ್ಕಿ ಹಾಕ್ಕೋಬೋದು, ಜೀರಾ ಸಾಂಬಾರು ಹಾಕ್ಕೋಬೋದು, ಬುಲೆಟ್ ರೈಸು ಅಥವಾ ಸೋನಾ ಮಸೂರಿ ಯಾವುದಾದ್ರೂ ಹಾಕ್ಕೋಬೋದು. ಇಂಥದ್ದೇ ರೈಸ್ ಅಂತ ಕೂಡ ಇದಕ್ಕೇನಿಲ್ಲ. ಈಗ ಇದನ್ನೆಲ್ಲ ಒಂದು ಸರಿ ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ಳೋಣ. ನೀವು ಪಾತ್ರೆಯಲ್ಲಿ ಮಾಡೋದಿದ್ರೆ ಹಾಗೆ ಕೂಡ ಮಾಡ್ಕೋಬೋದು. ಇಲ್ಲ ನಾನು ಕುಕ್ಕರಲ್ಲಿ ಬೇಗ ಆಗಲಿ ಅಂತ ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ ಅಂದರೆ ಈಗ ಇದನ್ನು ಲಿಡ್ ಕ್ಲೋಸ್ ಮಾಡಿಬಿಟ್ಟು 2 ವಿಸಿಲಷ್ಟು ಕೂಗಿಸ್ಕೊಂಡ್ರೆ ನಿಮಗೆ ಬಿಸಿ ಬಿಸಿಯಾದಂಥ ರುಚಿಯಾದ ಹೋಟೆಲ್ ಶೈಲಿಯ ಕಾರ್ನ್ ಕ್ಯಾಪ್ಸಿಕಮ್ ಬಾತು ರೆಡಿ ಆಗುತ್ತೆ. ಇದನ್ನು ನೀವು ಚಟ್ನಿ ಜೊತೆ ಬೇಕಿದ್ದರೂ ಸರ್ವ್ ಮಾಡ್ಬೋದು, ಅಥವಾ ಮೊಸರು ಬಜ್ಜಿ ಜೊತೆ ಕೂಡ ಕೊಡ್ಬೋದು. ತುಂಬ ರುಚಿಯಾಗಿರುತ್ತೆ. ಹಾಗೆ ನಾನು ಸುಮಾರು ಸಾರು ವೆರೈಟಿಗಳನ್ನ ಕೂಡ ತೋರಿಸಿದ್ದೀನಿ. ಅದರ ಪ್ಲೇಲಿಸ್ಟ್ನ ಕೂಡ ನಾನು ಹಾಕಿರ್ತೀನಿ, ಒಂದು ಸರಿ ಚೆಕ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ಉದ್ದುದ್ರಾಗಿದೆ ಮತ್ತು ಒಂದು ಸ್ವಲ್ಪ ಕೂಡ ತಳ ಹತ್ತಿಲ್ಲ. ಇವತ್ತು ನಾನು ಮಾಡಿರುವಂಥ ಈ ವಿಧಾನ ನಿಮಗೂ ಇಷ್ಟ ಆದರೆ ನೀವು ಕೂಡ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಈ ರೆಸಿಪಿನ ಮಾಡ್ತೀರಲ್ವಾ? ಮಾಡಿದ್ಮೇಲೆ ಗೊತ್ತು ತಾನೇ, ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ಹೇಗೆ ಬಂತು ಅಂತ. ಹಾಗೆ ಮತ್ತಷ್ಟು ಈಸಿಯಾದಂಥ ರೆಸಿಪೀಸ್ಗಾಗಿ, ಟಿಪ್ಸ್ಗಾಗಿ ಹೇಮಾಸ್ ಕುಕಿಂಗ್ ಚಾನಲ್ನ ಮರಿದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ಫೋಟೋ ಮೇಲೆ ಕ್ಲಿಕ್ ಮಾಡಿದಾಗ ಕೂಡ ನೀವು ಆ ವಿಡಿಯೋಸ್ನ ಕೂಡ ವಾಚ್ ಮಾಡ್ಬೋದು. ಥ್ಯಾಂಕ್ ಯು.